ಯಾರೆಲ್ಲ PUC ಮುಗಿಸ್ಕೊಂಡು ಯಾವ್ದು ಎಕ್ಸಾಮ್ ಬರೀಬೇಕು, ಯಾವ ಎಕ್ಸಾಮ್ ಬರೆದ್ರೆ ನಾನು ಏನು ಆಗ್ತೀನಿ ಅನ್ನೋದ್ರ ಬಗ್ಗೆ ಫುಲ್ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಏನೆಲ್ಲ ಎಕ್ಸಾಮ್ಸ್ ಇದೆ, ಯಾವ ಎಕ್ಸಾಮ್ ಬರೆದ್ರೆ ನೀವು ನಿಮ್ಮ ಕೆರಿಯರ್ ಅಲ್ಲಿ ಏನು ಆಗ್ತೀರಾ ಅನ್ನೋದ್ರ ಬಗ್ಗೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋಗೆ ಹೋಗೋಣ. ಅಂಡ್ ಫಸ್ಟ್ ಒನ್ ಬಂದ್ಬಿಟ್ಟು NET ನೆಟ್ ಎಕ್ಸಾಮ್ ಅಂತ ಕರಿತೀವಿ. ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ನೀವು ಪಾಸ್ ಮಾಡಿದ್ದೆ ಆಗಿದ್ದಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಲೈಕ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತಾರಲ್ವಾ, ಅವ್ರಾಗಿರ್ಬೋದು, ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಕೆರಿಯರ್ನ ಗ್ರೋ ಮಾಡ್ಕೋಬೇಕು ಅನ್ಕೊಂಡಿರೋರು ಈ ಒಂದು ಎಕ್ಸಾಮ್ ನ ಬರೆದ್ರೆ ಆ ಫೀಲ್ಡ್ ಅಲ್ಲಿ ನೀವು ನಿಮ್ಮ ಕೆರಿಯರ್ನ ಗ್ರೋ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು JEE ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ಒಂದು ಎಕ್ಸಾಮ್ ನ ಬರೀಬೇಕಾಗುತ್ತೆ. JEE ಅಂತಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ನೀವು ಪಾಸ್ ಮಾಡಿದ್ದೆ ಆಗಿದ್ದಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಗ್ರೋತ್ ನ, ನಿಮ್ಮ ಒಂದು ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅದೇ ತರನೇ JEE ಪೇಪರ್ 2 ಅಂತ ಇದೆ. ಯಾರೆಲ್ಲ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಪಾಸ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಲೈಕ್ ಆರ್ಕಿಟೆಕ್ಚರ್ ಯಾರೆಲ್ಲ ಆಗ್ಬೇಕು ಅನ್ಕೊಂಡಿರ್ತಾರಲ್ಲ ಅವರು ಬಂದ್ಬಿಟ್ಟು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲಾಟ್ ಅಂತಂದ್ರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಕರಿತೀವಿ. ಯಾರೆಲ್ಲ ಒಂದು ಲೀಗಲ್ ಫೀಲ್ಡ್ ಅಲ್ಲಿ ಅವ್ರ ಕೆರಿಯರ್ನ ಬಿಲ್ಡ್ ಮಾಡಬೇಕು, ಪ್ಲಸ್ ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರು ಬಂದ್ಬಿಟ್ಟು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು CUET ಅಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಯಾರೆಲ್ಲ ಒಂದು ದೊಡ್ಡ ಯೂನಿವರ್ಸಿಟಿಲಿ, ಫಾರ್ ಎಕ್ಸಾಂಪಲ್ ಲೈಕ್ ಡೆಲ್ಲಿ ಯೂನಿವರ್ಸಿಟಿ, ಈ ತರ ದೊಡ್ಡ ಯೂನಿವರ್ಸಿಟಿ ಇರುತ್ತಲ್ವಾ, ಆ ಒಂದು ಯೂನಿವರ್ಸಿಟಿ ಓದ್ಬೇಕು ಅಂತ ಆಸೆ ಇದ್ರೆ ಅವರು ಬಂದ್ಬಿಟ್ಟು ಈ ಒಂದು ಎಕ್ಸಾಮ್ ನ ಬರೀಬೇಕಾಗುತ್ತೆ. ಸೊ ಎಕ್ಸಾಮ್ ಪಾಸ್ ಆದ್ರೆ ಆ ಯೂನಿವರ್ಸಿಟಿಯಲ್ಲಿ ನೀವು ಬೇಕಾದ್ರೆ ಓದ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಕರಿತೀವಿ. ಇದನ್ನ ನೀವು ಕ್ಲಿಯರ್ ಮಾಡಿದ್ದೆ ಆಗಿದ್ದಲ್ಲಿ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಏರ್ ಫೋರ್ಸ್ ಅಲ್ಲಿ ಆಗಿರ್ಬೋದು ನೀವು ಕೆಲಸ ಮಾಡ್ಬೋದು. ಸೊ ಇಷ್ಟು ಬಂದ್ಬಿಟ್ಟು ನೀವು PUC ಮುಗಿದ ನಂತರ ಇರ್ತಕ್ಕಂಥ ಒಂದು ಟಾಪ್ ಎಂಟ್ರೆನ್ಸ್ ಎಕ್ಸಾಮ್ಸ್ ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಕೆರಿಯರ್ ನ ಗ್ರೋ ಮಾಡ್ಕೊಡುತ್ತೆ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಯಾರೆಲ್ಲ ಬರಿಬೇಕು ಅಂತಂದ್ರೆ 12th ಮುಗಿದ ನಂತರ ಯಾರಾದ್ರೂ ಬರಿಬಹುದು. ಪ್ಲಸ್ ಯಾರಿಗೆ ಯಾವ ಫೀಲ್ಡ್ ಅಲ್ಲಿ ಇಷ್ಟ ಇದೆಯಲ್ಲ ಅವರು ಆ ಫೀಲ್ಡ್ ನಲ್ಲಿ ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಆದ್ರೆ ನೆಟ್ ಬರೀರಿ, ಲಾಯರ್ ಆಗ್ಬೇಕಂದ್ರೆ ಕ್ಲಾಟ್ ಬರೀರಿ, ಇಲ್ಲ ನಾನು ಆರ್ಮಿಗೆ ಹೋಗ್ಬೇಕು, ಅಲ್ಲ ಏರ್ ಫೋರ್ಸ್ಗೆ ಹೋಗ್ಬೇಕಂದ್ರೆ NDA ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ನಿಮ್ಮ ಒಂದು ಪ್ರಿಫರೆನ್ಸ್ ಏನಿದೆ, ನಿಮ್ಮ ಒಂದು ಮೈಂಡ್ ಅಲ್ಲಿ ಗೋಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್. ಎಂಟ್ರೆನ್ಸ್ ಎಕ್ಸಾಮ್ ನ ಆರಾಮ್ಸೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ಬಿಫೋರ್ ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ ಮುಂಚೆ ಅದ್ರ ಸಿಲೆಬಸ್ ಆಗಿರ್ಬೋದು ಅಥವಾ ಅದರಲ್ಲಿ ಏನೆಲ್ಲ ಬರುತ್ತೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ನೀಟಾಗಿ ಪ್ರಿಪೇರ್ ಆಗಿ ಹೋಗಿದ್ರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ಸೊ ಒಂದು ಒಳ್ಳೆ ಬೆಸ್ಟ್ ಕಾಲೇಜಸ್ ಸಿಗುತ್ತೆ, ಸೊ ಬೆಸ್ಟ್ ಸ್ಕಾಲರ್ಶಿಪ್ಸ್ ಸಿಗುತ್ತೆ. ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ವಾಚ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ನಿಮ್ಮ ಕೊಲೀಸ್ಗೆ ಆಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ಶೇರ್ ಮಾಡಿ. ಅಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.